ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಗೆ ಸ್ಪಷ್ಟತೆ ಇದೆ. ಎಸ್ಐಟಿ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಭಕ್ತರ ಉದ್ದೇಶವೂ ಕೂಡ ಅದೇ ಆಗಿದೆ. ಕೆಲ ಸಮಾಜಘಾತುಕ ಶಕ್ತಿಗಳಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗ್ತಾ ಇದೆ. ಈ ವಿಚಾರವನ್ನ ಸದನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದೆ. ಅದನ್ನೇ ಸಿದ್ದರಾಮಯ್ಯ ಅಚ್ಚುಕಟ್ಟಾಗಿ ಮುಂದುವರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ. ಜಾತಿಗಳ ನಡುವೆ ವಿಷಬೀಜ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ. ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಏನು ಹಿಂದೆ ಬ್ರಿಟಿಷರಿಂದ ಬಂದಿರತಕ್ಕಂಥ ಬಳವಳಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಒಡೆದಾಳುವ ನೀತಿ. ಅದನ್ನ ಬಹಳ ಸಿದ್ದರಾಮಯ್ಯನವರು ಬಹಳ ಅಚ್ಚುಕಟ್ಟಾಗಿ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಅವರ ಯೋಗ್ಯತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳ ಧಾರ್ಮಿಕ ಶ್ರದ್ಧೆಗೆ ಭಂಗ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟತೆ ಇದೆ. ಏನು ರಾಜ್ಯ ಸರ್ಕಾರ ಎಸ್ಐಟಿ ಘಟನೆ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಉದ್ದೇಶ. ಆ ಭಕ್ತರ ಉದ್ದೇಶವೂ ಕೂಡ ಅದೇನೇ ಇರತಕ್ಕಂಥದ್ದು. ಆದರೆ ಇದರ ನಡುವೆ ಕೆಲವು ಸಮಾಜಘಾತುಕ ಶಕ್ತಿಗಳು ಈ ಧಾರ್ಮಿಕ ಶ್ರದ್ಧೆಗೆ ಭಂಗ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಷಡ್ಯಂತ್ರಗಳು ಕೂಡ ನಡೀತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬೆಟ್ಟ ಅಗೆಯುವ ಷಡ್ಯಂತ್ರ ಅನಾಮಿಕ ಹೇಳಿದ ಅಂತ ಯಾಕೆ ಅಗಿತಾ ಇದ್ದೀರಿ ಅಂತ ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯಂತರ ವರದಿಯನ್ನ ನೀಡಿ ಸದನದಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಹಿರಿಯ ನಾಯಕರು, ಮಾಜಿ ಸಚಿವರು, ಕಾರ್ಕಳದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊನ್ನೆ ನೀವು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭ ಮಾಡಿದ್ರಿ. ಅಂದರೆ ಸರ್ಕಾರ ತನಿಖೆ ಮಾಡ್ತಾ ಇದೆ, ಅದರ ಪಾಡಿಗೆ ಅದಾಗಲಿ ಹೇಳುವಂಥ ಯೋಚನೆಯಲ್ಲಿ ಬಹುತೇಕರಿದ್ರು. ಯಾಕೆ ಮಧ್ಯಪ್ರವೇಶ ಮಾಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಯೋಚನೆ ಆಗಿತ್ತೋ ಗೊತ್ತಿಲ್ಲ. ಆದರೆ ಈಗ ಬಾಹುಬಲಿ ಬೆಟ್ಟದ ತನಕ ಅಗೆತದ ಪ್ರಮಾಣ ತಲುಪಿದೆ. ನೋಡಿ, ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇದು ಹುನ್ನಾರ. ನಾನು ಅವತ್ತೇ ಹೇಳಿದ್ದೆ, ಇದಕ್ಕೆ ಎಲ್ಲೋ ನ್ಯಾಯ ಬೇಕು ಅನ್ನಲಿಕ್ಕಿಂತ ಹೆಚ್ಚಾಗಿ ಇವರಿಗೆ ಅಪಪ್ರಚಾರಗಳು ಮತ್ತು ಧರ್ಮಸ್ಥಳವನ್ನು ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನ, ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ಇದರ ಹಿಂದೆ ಇರುವಂಥ ಹುನ್ನಾರ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹೊಸ ರೀತಿಯಾದಂಥ ವಿವಾದಗಳನ್ನು ಹುಟ್ಟುಹಾಕ್ತಾ ಇದೆ. ಖಂಡಿತ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು. ಇವತ್ತು ಅಥವಾ ನಾಳೆ ಮಾನ್ಯ ಗೃಹ ಸಚಿವರು ಒಂದು ಮಧ್ಯಂತರವಾದಂಥ ಹೇಳಿಕೆಯನ್ನು ಈ ತನಿಖೆಗೆ ಸಂಬಂಧಪಟ್ಟಂತೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸರ್, ಅವನು ಅನಾಮಿಕ ಆರಂಭದಲ್ಲಿ ಬರುವಾಗ ಒಂದು ತಲೆಬುರುಡೆ ಇಟ್ಕೊಂಡು ಬಂದ. ಆ ತಲೆಬುರುಡೆ ಎಲ್ಲಿಂದ ತಂದ್ರು, ಯಾವ ಸಮಾಧಿಯಿಂದ ತೆಗೆದ್ರು, ಅದು ಯಾವುದು ಹೇಳುವಂಥದ್ರ ಬಗ್ಗೆ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಇದೊಂದು ಈ ಉತ್ಕಲನ ಅಥವಾ ಈ ಪ್ರಕ್ರಿಯೆಯೇ ಒಂದು ವಿವಾದ. ಯಾರೋ ಒಬ್ಬ ಹೇಳಿದ್ರು ಅನ್ನುವ ಕಾರಣಕ್ಕೆ ಇವತ್ತು ಮೊದಲನೇ ಗುಂಡಿಯಲ್ಲಿ ಸಿಕ್ಬಿಡುತ್ತೆ, ಎರಡನೇ ಗುಂಡಿಯಲ್ಲಿ ಸಿಕ್ಬಿಡುತ್ತೆ, ಮೂರನೇ ಗುಂಡಿಯಲ್ಲಿ ಸಿಗುತ್ತೆ ಅಂತೇಳಿ ಕಾದು ಇವತ್ತು 16 ಕಡೆ ಸ್ಥಳಗಳಲ್ಲಿ ವ್ಯವಸ್ಥಿತವಾಗಿ SIT ಭೂಮಿ ಮಣ್ಣು ಅಗದ್ರೂ ಕೂಡ ಮಣ್ಣು ಸಿಗದೆ ಬಿಟ್ರೆ ಯಾವುದೇ ಬುರುಡೆಗಳು ಸಿಗಲಿಲ್ಲ. ಹಾಗಾಗಿ ಪೊಲೀಸರು ಇವತ್ತು ಮಣ್ಣು ಅಗಿಯುವಂತ ಕೆಲಸಕ್ಕೆ ಹೋಗಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇನ್ನಾದರೂ ತಕ್ಷಣ ಈ ಅಗೆಯುವ ಕಾರ್ಯವನ್ನು ನಿಲ್ಲಿಸಿ ಇದರ ಹಿಂದೆ ಇರುವಂತ ದುಷ್ಟಶಕ್ತಿಗಳನ್ನ ಪತ್ತೆ ಹಚ್ಚುವಂತ ಮತ್ತು ಇದರ ಹಿಂದೆ ಇರುವಂತ ಉದ್ದೇಶವನ್ನ ಸರ್ಕಾರ ಅರ್ಥ ಮಾಡಿಕೊಂಡು ಇದನ್ನ ಹತ್ತಿಕ್ಕಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ದತ್ತಪೀಠದ್ದೇನು ವಿಚಾರ ಕೇಳಿ ಬರ್ತಾ ಇದೆ ಹೊಸದಾಗಿ? ನೋಡಿ, ಸರ್ಕಾರ ಒಂದು ಹೊಸ ವಿವಾದಗಳನ್ನು ಹುಟ್ಟಾಕಿದೆ. ನಾವು ಹೇಳ್ತೀವಿ, ಈಗ ದತ್ತಪೀಠದಲ್ಲಿ ಯಾರ್ಯಾರದೋ ಗೋರಿಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ಅವತ್ತಿಂದನೂ ಕೂಡ ಹೇಳ್ತಾ ಇದ್ವಿ. ಆಗ ನಾಳೆ ಆ ಎಲ್ಲ ಗೋರಿಗಳನ್ನು ಹಗಿಲಿ ನೋಡೋಣ. ಸರ್ಕಾರವೇ ಇದನ್ನು ಆರಂಭ ಮಾಡಿದೀಗ, ಇದನ್ನು ಕೊನೆ ಮಾಡಬೇಕಾಗಿರುವಂತದ್ದು ಸಾರ್ವಜನಿಕರು. ಜನಾರ್ದನ ಪೂಜಾರಿ ಅವರು ಕೂಡ ಮಾತಾಡ್ತಾ ಇದ್ದಾರೆ ನಿನ್ನೆ. ಅಲ್ಲ, ಸಹಜವಾಗಿ ಹಿಂದೂ ದೇವಾಲಯಗಳಿಗೆ ಅಪಮಾನ ಆದಾಗ ಇಡೀ ಸಮಾಜ ಎದ್ದು ನಿಲ್ಲಬೇಕಾಗಿದೆ. ಸಿದ್ದರಾಮಯ್ಯನವರಿಗೆ, ಪರಮೇಶ್ವರಿಗೆ ಹಿಂದೂ ದೇವಾಲಯ ಪರ ಮಾತಾಡಬೇಕು ಅಂತ ಅನಿಸ್ತಿಲ್ಲ ಅಂದ್ರೂ ಕೂಡ ಸಮಾಜಕ್ಕೆ ಇವತ್ತು ದೇವಸ್ಥಾನಗಳು ಬೇಕಾಗಿದೆ. ಹಾಗಾಗಿ ನಾವು ಮಾತಾಡ್ತೀವಿ, ಮುಂದೆನೂ ಮಾತಾಡ್ತೇವೆ, ಸದನದಲ್ಲೂ ಮಾತಾಡ್ತೀರಿ. ಇದು ಸುನೀಲ್ ಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಧರ್ಮಸ್ಥಳ ಪ್ರಕರಣದಲ್ಲಿ ಕೈ ಕಮಲ ವಾರ್ ಜೋರಾಗಿ ನಡೀತಾ ಇದೆ. ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕ ಆಗಿದೆ ಅಂತ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಪ್ರಕರಣ CBI ತನಿಖೆಗೆ ಕೊಡಲಾಗಿತ್ತು, ಈಗ SIT ಕೊಡಲಾಗಿದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ.
ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿ ಇದ್ರು, ಯಾಕೆ ಸರಿಯಾದ ತನಿಖೆಯನ್ನು ಮಾಡಿಸಲಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಯಾವತ್ತೂ ಅತ್ಯಂತ ಪಾರದರ್ಶಕವಾಗಿದೆ. ಹಿಂದೆ ಈ ಘಟನೆ ನಡೆದಿದ್ದಾಗ ಸಿ ಬಿ ಐ ಕೊಟ್ಟಿದ್ದರು. ಸಿ ಬಿ ಐಯಿಂದ ತನಿಖೆ ಆಯಿತು. ಆಮೇಲೆ ಕೂಡ ಭಾಳಷ್ಟು ಜನಕ್ಕೆ ತನಿಖೆ ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಒತ್ತಡ ಬಂದ ಮೇಲೆ SIT ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಈ SIT ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ತನಿಖೆ ಆಗಲಿ. ಈಗ BJPಯವರು ಅವರು ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ತಾರೆ ಅಂತಲೇ ಗೊತ್ತಿಲ್ಲ. ಅವರೇ 4 ವರ್ಷ ಅಧಿಕಾರದಲ್ಲಿದ್ದರಲ್ಲ, ಹಿಂದೆ 4 ವರ್ಷ ಅವರೇ ಅಧಿಕಾರದಲ್ಲಿದ್ದರಲ್ಲ. 9ರಿಂದ 13ವರೆಗೂ ಅವರೇ ತಾನೇ ಅಧಿಕಾರದಲ್ಲಿದ್ದಿದ್ದು. ಈ ಘಟನೆ ನಡೆದಾಗ ಅವರೇ ಅಧಿಕಾರದಲ್ಲಿದ್ದರು. ಮತ್ತು ಮೊನ್ನೆ 4 ವರ್ಷ ಅವರೇ ಅಧಿಕಾರದಲ್ಲಿದ್ದರು. ಆಮೇಲೆ ಈಗ ತನಿಖೆ ಆಗ್ತಾಯಿದೆ, SIT ತನಿಖೆ ಆಗ್ತಾಯಿದೆ. ದಕ್ಷ ಅಧಿಕಾರಿಗಳು ಅಲ್ಲಿ ತನಿಖೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನಾದರೂ ಮಾತಾಡಿದ್ರೆ ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. BJPಯವ್ರ ಮಾತಿಗೇನು ಬೆಲೆ ಕೊಡೋಕೆ ಹೋಗಬೇಡಿ. ನಮ್ಮ ಈಗ ತನಿಖೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅಥವಾ ಇನ್ಯಾರಾದರೂ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ತನಿಖೆ ಆಗಲಿ ಅಷ್ಟೇ. ಯಾರಾದರೂ ತಪ್ಪು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.